ಇದು 4 ರಿಂದ 5 ಎಕರೆ ಇರೋ ಮಾವಿನ ತೋಟ. ಇಲ್ಲಿ ಹೋದ ವರ್ಷ ಬಂದು 6 ಲಕ್ಷ ಲಾಸ್ ಆಗಿತ್ತಂತೆ ಇವರಿಗೆ. ಬಟ್ ಈ ವರ್ಷ ಫೆನ್ಸಿಂಗ್ ಹಾಕ್ಸಿರೋದ್ರಿಂದ ನೋಡಿ ಯಾವ ತರ ಹಣ್ಣುಗಳು, ನೋಡಿ ಯಾವ ತರ ಇಲ್ಲಿ ನ್ಯಾತಾಡ್ತಾ ಇದೆ ನೋಡಿ ಸರ್. ಆ ತರ ಒಂದು ವರ್ಕ್ ನಾವು ಮಾಡ್ಕೊಟ್ಟಿದೀವಿ, ಆ ತರ ಸೇಫ್ಟಿನ ನಾವು ಮಾಡ್ಕೊಟ್ಟಿದೀವಿ. ಕೆಲಸ ಮಾಡಿ 2 ವರ್ಷ ಆಗಿದೆ ನೋಡಿ ಸರ್, ಎಷ್ಟು ನೀಟಾಗಿ ಬಂದಿದೆ. ಮಳೆ ಬಂದಿದೆ, ತಂತಿನೂ ಲೂಸ್ ಆಗಿಲ್ಲ, ಕಂಬನ ಲೂಸ್ ಆಗಿಲ್ಲ. ನೋಡಿ ನಾನು ತಂದೆ ಮೇಲೆ ಬೇಕಾದ್ರೆ ನಿಂತ್ಕೊಂತೀನಿ, ಯಾವ್ದೇ ಕಾರಣಕ್ಕೂ ಕಟ್ಟಾಗಲ್ಲ. ಆ ತರ ಒಂದು ಬಿಗಿ ಇವಾಗ್ಲೂ ಇದೆ. ಈ ತರ ಒಂದು ವರ್ಕ್ ನಾನು ಇಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾ ಇದೀನಿ ಸರ್. ಇವಾಗ ಪ್ರೆಸೆಂಟ್ ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್, ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಅದು ಯಾಕೆ, ಬೆಳಗ್ಗೆ ಒಗ್ಗರಣೆ ಹಾಕೋ ಎಣ್ಣೆ ರೇಟ್ ಇಂದ ಹಿಡಿದು ಸಂಜೆ ಹಾಕೋ ಎಣ್ಣೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ನಾವ್ ಆ ತರ ಮಾಡ್ತಾ ಇಲ್ಲ. ಏನ್ ನಾವ್ 2 ರಿಂದ 3 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ಏನ್ ರೇಟ್ ಹೇಳ್ತಾ ಇದೀವಿ ಅದೇ ರೇಟ್ ನ ಇವಾಗ್ಲೂ ಕೂಡ ಮಾಡ್ತಾ ಇದೀವಿ. 7 ಅಡಿ ಕಲ್ಲು, 6 ಲೈನ್ ಟಾಟಾ ತಂತಿ, ಲೇಬರ್ಸ್, ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟ್, ಫುಡ್ ಎಲ್ಲ ನಮ್ದೇ ಇರುತ್ತೆ. ಬರೀ 750 ರೂಪಾಯಿಗೆ ಕೆಲಸ ಮಾಡ್ಕೊಡ್ತೀವಿ. ಎಂಟರ್ ಕರ್ನಾಟಕದಲ್ಲಿ ಸರ್ ಚಿಂಕೋಟೆಡ್ ಇರುತ್ತೆ. 100 GSM ಇರುತ್ತೆ. ನೋಡಿ ಕಲ್ಲು ಬಂದು ಹಸಿ ಕಲ್ಲಾಗಿರುತ್ತೆ, 7 ಅಡಿ ಕಲ್ಲು ಇರುತ್ತೆ. 1.5 ಅಡಿ ಡೀಪ್ ಹೊಡ್ತೀವಿ. ನೋಡಿ ಅರ್ಧ ಅಡಿ ನಿಮ್ಗೆ ಒಂದು ಕಲ್ಲಿನ ಥಿಕ್ನೆಸ್ ಬರುತ್ತೆ. ನಮ್ಮ ಹತ್ರ ತಂತಿ ಬೇಲಿ ವರ್ಕ್ ಮಾಡ್ತೀವಿ, ಮತ್ತೆ ಮೆಶ್ ವರ್ಕ್ ಮಾಡ್ತೀವಿ, ನಾಟೆಡ್ ಮೆಶ್ ಮಾಡ್ತೀವಿ, ಸಿಮೆಂಟ್ ಕಾಂಪೌಂಡ್ ವಾಲ್ ಮಾಡ್ಕೊಡ್ತೀವಿ. ಹಾಯ್ ಬ್ರದರ್, ನಮಸ್ತೆ ಸರ್. ನಮಸ್ತೆ. ನಮ್ಮ ಹೆಸರು ಅಜಯ್ ಅಂತ ಹೇಳಿ, ಏರ್ ಫೆನ್ಸಿಂಗ್ ಕಾಂಟ್ರಾಕ್ಟ್ ಮದ್ದೂರು. ಏನ್ ಸರ್, ನಮ್ದು ಫೆನ್ಸಿಂಗ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ. ಎಲ್ಲಾ ಕರ್ನಾಟಕದಲ್ಲಿ ತುಂಬಾ ಕಾಲ್ಸ್ ಮಾಡ್ತಾ ಇದಾರೆ, ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಆಗ ಏನ್ ಮಾಡ್ತಾ ಇದೀನಿ ಅಂದ್ರೆ, ಇವತ್ತಿಂದ ಇನ್ನ 2 ಫೋನ್ ತಗೊಂಡು ಇನ್ನ 2 ನಂಬರ್ ಹಾಕ್ಸ್ತಾ ಇದೀನಿ. ಕಾಲ್ ಮಾಡಿ 24x7 ಕಸ್ಟಮರ್ ಸರ್ವಿಸ್ ಕೊಡಕ್ ನಾನ್ ರೆಡಿ ಇದೀನಿ. ನೀವು ಒಂದ್ ಒಳ್ಳೆ ಸರ್ವಿಸ್ ತಗೊಳ್ಳಿ ಸರ್ ನಮ್ಮ ಕಡೆಯಿಂದ. ಒಳ್ಳೆ ಉತ್ತಮ ಒಂದು ಗುಣಮಟ್ಟವಾಗಿ ನಾವು ಒಂದು ತಂತಿ ಬೇಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬ್ಯಾಡ್ ವರ್ಕ್ ಮತ್ತೆ ರಿಮಾರ್ಕ್ ಅನ್ನೋದು ಇದುವರೆಗೂ ಎಲ್ಲೂ ಕೊಟ್ಟಿಲ್ಲ, ಕೊಡ್ತಾನೆ ಇಲ್ಲ ಸರ್. ಆ ತರ ಒಂದು ಕೆಲಸ ಮಾಡ್ತಾ ಇದೀವಿ. ಬನ್ನಿ, ನಮ್ ಕೆಲಸದ ಬಗ್ಗೆ ಯಾವ ತರ ಏನು, ಎಷ್ಟು ರೇಟ್, ಎಷ್ಟು ಎಲ್ಲ ಕೇಳ್ತಾ ಇರ್ತೀರಿ. ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಕೇಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಸರ್. ಓನರ್ ಬಂದು ಬೆಂಗಳೂರಲ್ಲಿ ಇರೋದು. ನೋಡಿ ಯಾವ ತರ ಮಾವಿನ ಇದೆ ಅಂತ. ಬಂದು ಅವ್ರು ಇಲ್ದೇ ಟೈಮಲ್ಲಿ ಎಲ್ಲ ಫುಲ್ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು 4 ರಿಂದ 5 ಎಕರೆ ಇರೋ ಮಾವಿನ ತೋಟ. ಇಲ್ಲಿ ಹೋದ ವರ್ಷ ಬಂದು 6 ಲಕ್ಷ ಲಾಸ್ ಆಗಿತ್ತಂತೆ ಇವರಿಗೆ. ಬಟ್ ಈ ವರ್ಷ ಫೆನ್ಸಿಂಗ್ ಹಾಕ್ಸಿರೋದ್ರಿಂದ ನೋಡಿ ಯಾವ ತರ ಹಣ್ಣುಗಳು, ನೋಡಿ ಯಾವ ತರ ಇಲ್ಲಿ ನ್ಯಾತಾಡ್ತಾ ಇದೆ ನೋಡಿ ಸರ್. ಆರಾಮಾಗೆ ಈಗ ಎಷ್ಟು 6 ಲಕ್ಷ ಲಾಸ್ ಆಗಿದ್ರೆ 12 ಲಕ್ಷ ಪ್ರಾಫಿಟ್ ತಗೋಬಹುದು 2 ವರ್ಷದಲ್ಲಿ ಅವರು. ಆ ತರ ಒಂದು ವರ್ಕ್ ನಾವು ಮಾಡ್ಕೊಟ್ಟಿದೀವಿ, ಆ ತರ ಸೇಫ್ಟಿನ ನಾವು ಮಾಡ್ಕೊಟ್ಟಿದೀವಿ. ಕೆಲಸ ಮಾಡಿ 2 ವರ್ಷ ಆಗಿದೆ ನೋಡಿ ಸರ್, ಎಷ್ಟು ನೀಟಾಗಿ ಬಂದಿದೆ ಕೆಲಸ. ಇವಾಗ ಇದಾಗಿಲ್ಲ, ಮಳೆ ಬಂದಿದೆ, ತಂತಿನೂ ಲೂಸ್ ಆಗಿಲ್ಲ, ಕಂಬನ ಲೂಸ್ ಆಗಿಲ್ಲ. ನೋಡಿ ನಾನು ತಂದೆ ಮೇಲೆ ಬೇಕಾದ್ರೆ ನಿಂತ್ಕೊಂತೀನಿ, ಯಾವ್ದೇ ಕಾರಣಕ್ಕೂ ಕಟ್ಟಾಗಲ್ಲ. ಆ ತರ ಒಂದು ಬಿಗಿ ಇವಾಗ್ಲೂ ಇದೆ. ಈ ತರ ಒಂದು ವರ್ಕ್ ನಾನು ಇಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾ ಇದೀನಿ ಸರ್. ನೋಡಿ ತಂತಿ ಬಂದು ನಾವು ಟಾಟಾ ಇನ್ಸ್ಟಾಲ್ ಮಾಡಿಸಿದೀವಿ. ನೋಡ್ತಾ ಇರಬಹುದು ಟಾಟಾ. ಇದು ಟಾಟಾ ತಂತಿ ಬ್ಲೂ ಕಲರ್ ಜಿಂಕ್ ಕೋಟೆಡ್ ಇರುತ್ತೆ. 100 GSM ಇರುತ್ತೆ. ನೋಡಿ ಕಲ್ಲು ಬಂದು ಹಸಿ ಕಲ್ಲಾಗಿರುತ್ತೆ, 7 ಅಡಿ ಕಲ್ಲು ಇರುತ್ತೆ. 1.5 ಅಡಿ ಡೀಪ್ ಹೊಡ್ತೀವಿ. ನೋಡಿ ಅರ್ಧ ಅಡಿ ನಿಮ್ಗೆ ಒಂದು ಕಲ್ಲಿನ ಥಿಕ್ನೆಸ್ ಬರುತ್ತೆ. 5-4 ಸೈಜ್ ಅಲ್ಲಿ ಇರುತ್ತೆ ಸರ್. ಕಲ್ಲು ಮಾತ್ರ ಸೂಪರ್ ಆಗಿರುತ್ತೆ. ಕೋಲಾರದಿಂದ ತರಿಸ್ತೀನಿ ಕಲ್ಲು. ಎಂಟೈರ್ ಕರ್ನಾಟಕಕ್ಕೆ ಕೋಲಾರದಿಂದ ತರಿಸ್ತೀನಿ. ಇನ್ ಕೇಸ್ ಉತ್ತರ ಕರ್ನಾಟಕ ಆದ್ರೆ ಆ ಕಡೆ ಸ್ವಲ್ಪ ಹೊಸಪೇಟೆಯಿಂದ ಕಲ್ಲು ತರಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸರ್. ಯಾಕಂದ್ರೆ ನಮಗೆ ಕೋಲಾರ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಸರ್, ಹಾಗಾಗಿ ಹೊಸಪೇಟೆ ಕಲ್ಲು ತರಿಸ್ತೀನಿ. ಅದು ನಿಮ್ಗೆ ಚೆನ್ನಾಗಿರುತ್ತೆ ಕಲ್ಲು, ಸೇಮ್ ಇದೆ ಯಾವ ತರ ಇರುತ್ತೆ ಅದೇ ತರ ಕಲ್ಲು ಇರುತ್ತೆ. ಇವಾಗ ಪ್ರೆಸೆಂಟ್ ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್, ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಅದು ಯಾಕೆ, ಬೆಳಗ್ಗೆ ಒಗ್ಗರಣೆ ಹಾಕೋ ಎಣ್ಣೆ ರೇಟ್ ಇಂದ ಹಿಡಿದು ಸಂಜೆ ಹಾಕೋ ಎಣ್ಣೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ನಾವ್ ಆ ತರ ಮಾಡ್ತಾ ಇಲ್ಲ. ಏನ್ ನಾವ್ 2 ರಿಂದ 3 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ಏನ್ ರೇಟ್ ಹೇಳ್ತಾ ಇದೀವಿ ಅದೇ ರೇಟ್ ನ ಇವಾಗ್ಲೂ ಕೂಡ ಮಾಡ್ತಾ ಇದೀವಿ. 7 ಅಡಿ ಕಲ್ಲು, 6 ಲೈನ್ ಟಾಟಾ ತಂತಿ, ಲೇಬರ್ಸ್, ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟ್, ಫುಡ್ ಎಲ್ಲ ನಮ್ದೇ ಇರುತ್ತೆ. ಬರೀ 750 ರೂಪಾಯಿಗೆ ಕೆಲಸ ಮಾಡ್ಕೊಡ್ತೀವಿ ಎಂಟರ್ ಕರ್ನಾಟಕದಲ್ಲಿ ಸರ್. ಕ್ವಾಲಿಟಿ ಅಂದ್ರೆ ಏರ್ ಫೆನ್ಸಿಂಗ್ ಅಂದ್ರೆ ಕ್ವಾಲಿಟಿ ಸರ್. ಇಷ್ಟೇ ಮಾತಿದೀನಿ, ಅದ್ರ ಮುಂದೆ ಇನ್ನೇನಿಲ್ಲ. ಏನ್ ನಾವ್ ಹೇಳಿರ್ತೀವೋ ಅದು ಕ್ವಾಲಿಟಿ ಬರಿಲ್ಲ ಅಂತಂದ್ರೆ ನಮ್ಗೆ ದುಡ್ಡೇ ಬೇಡ ಸರ್. ಆ ತರ ಒಂದು ವರ್ಕ್ ಎಂಟರ್ ಕರ್ನಾಟಕದಲ್ಲಿ ನಾನು ಕೊಡ್ತಾ ಇದೀನಿ ಸರ್ ಸರ್ವಿಸ್ ಇವಾಗ ಸರ್. ಮತ್ತೆ ಇನ್ನೇನಂದ್ರೆ ಇವಾಗ ಬೇಸಿಗೆಗಾಲ ಇರೋದ್ರಿಂದ ಫೆನ್ಸಿಂಗ್ ವರ್ಕ್ ಇವಾಗ್ಲೇ ಹಾಕ್ಸ್ಬೇಕು. ಮಳೆಗಾಲ ಸ್ಟಾರ್ಟ್ ಆದ್ರೆ ಭೂಮಿ ಎಲ್ಲ ತೇವಾಗುತ್ತೆ, ಆಮೇಲೆ ಗುಂಡಿ ಹೋಗಲ್ಲ. ಸೊ ಆದಷ್ಟು ಜನರು, ನಮ್ಮ ರೈತರು ಇವಾಗಲೇ ನೋಟಿಸ್ ಮಾಡ್ಕೊಳ್ಳಿ, ಇವಾಗ್ಲಿಂದಾನೇ ಕೆಲಸ ಸ್ಟಾರ್ಟ್ ಮಾಡಿಸ್ಕೊಳ್ಳಿ. ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡ್ಕೊಟ್ಟು ಇಮಿಡಿಯೇಟ್ ವರ್ಕ್ ಮುಗಿಸ್ಕೊಡ್ತೀನಿ ಸರ್. ಯಾಕೆಂದ್ರೆ ಬೇಸಿಗೆಗಾಲದಲ್ಲಿ ಫೆನ್ಸಿಂಗ್ ಕೆಲಸ ಮಾಡೋದು ಉತ್ತಮ ಸರ್. ಅದಕ್ಕೋಸ್ಕರ ಸುಮಾರು ಜನ ರೈತರಿಗೆ ಈ ಕಲ್ಲು ಕಂಬಕ್ಕಿಂತನೂ ಸಿಮೆಂಟ್ ಕಂಬ ತುಂಬಾ ಉತ್ತಮ ಅಂತ ಅನ್ಕೊಂತಿರ್ತಾರೆ. ಅದ್ರ ಬಗ್ಗೆ ನೀವೇನಂತ ಹೇಳ್ತೀರಾ ಸರ್? ಸರ್ ನಾನು ಹೇಳೋದು ಕಲ್ಲು ಕಂಬನೇ ಉತ್ತಮ. ಏನಕ್ಕೆ ಅಂತಂದ್ರೆ, ಒಂದು ತೆಂಗಿನ ಮರದಲ್ಲಿ ಹೇಗೆ ಒಂದು ಚೂರು ವೇಸ್ಟ್ ಆಗಲ್ಲ, ತೆಂಗಿನಕಾಯಿ ಇರ್ಬೋದು, ಎಳ್ನೀರ್ ಇರ್ಬೋದು, ಗರಿ ಇರ್ಬೋದು, ಅದ್ರಲ್ಲಿ ಏನೇನ್ ಬರುತ್ತೆ ಈ ಒಂದು ಚೂರು ಯಾವ ತರ ವೇಸ್ಟ್ ಆಗಲ್ಲ, ಅದೇ ತರ ಕಲ್ಲು ಸರ್. ಈ ಕಲ್ಲು ಅರ್ಧಕ್ಕೆ ಏನಾದ್ರು ಹೊಡೆದೋದ್ರೆ ದಿಂಡಾಗುತ್ತೆ, ಬೋರ್ಡರ್ಸ್ ಆಗುತ್ತೆ. ಕೊನೆಗೆ ನೀವು ಎತ್ಕೊಂಡು ಹೋಗ್ಬಿಟ್ಟು ಪಾಯದೊಳಗಡೆ ಹಾಕೊಂಡ್ ಬೇಕಾದ್ರೆ ಮನೆ ಕಟ್ಕಕ್ ಬೇಸ್ಮೆಂಟ್ ಯೂಸ್ ಆಗುತ್ತೆ ಸರ್. ಆ ತರ ಒಂದು ಕಲ್ಲಲ್ಲಿ ಏನು ವೇಸ್ಟ್ ಆಗಲ್ಲ ಸರ್. ಆಮೇಲೆ ಲೈಫ್ ಲಾಂಗ್ ಇರುತ್ತೆ. ಇದೊಂದು ಐಸ್ ಕ್ರೀಮ್ ಎಲ್ಲ ಕರ್ಗೋದಕ್ಕೆ. ಸಿಮೆಂಟ್ ಕಂಬ ಆದ್ರೆ ಒಳಗಡೆ ನಾವೇನ್ ಇಟ್ಟಿರ್ತೀವೋ ಕಾಂಕ್ರೀಟ್ ನ, ಮಳೆ ಬಂದು ಭೂಮಿ ಮತ್ತೆ ಸಿಮೆಂಟ್ ಸಪರೇಟ್ ಆಗಿ ಅದು ರೆಸ್ಟ್ ಹಿಡಿದು ಎಲ್ಲ ಭೂಮಿ ಎಲ್ಲ ಹೋಗ್ಬಿಡುತ್ತೆ ಅದು ಒಳಗಡೆ. ಸೊ ಆಗ ಲೂಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಕಲ್ ಕಂಬ ಉತ್ತಮ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸರ್. 100% ಕಲ್ ಕಂಬಗ್ನೆ ರೈತರು ಸಜೆಸ್ಟ್ ಮಾಡ್ಕೋಬೇಕಂತ. ಹೌದು ಸರ್. ಯಾವ್ಯಾವ ಟೈಪ್ ಫೆನ್ಸಿಂಗ್ ಎಲ್ಲ ಮಾಡಿ ಕೊಡ್ತೀರಾ ಸರ್? ನಮ್ಮ ಹತ್ರ ತಂತಿ ಬೇಲಿ ವರ್ಕ್ ಮಾಡ್ತೀವಿ, ಮತ್ತೆ ಮೆಶ್ ವರ್ಕ್ ಮಾಡ್ತೀವಿ, ನಾಟೆಡ್ ಮೆಶ್ ಮಾಡ್ತೀವಿ, ಸಿಮೆಂಟ್ ಕಾಂಪೌಂಡ್ ವಾಲ್ ಮಾಡ್ಕೊಡ್ತೀವಿ. ಮತ್ತೆ ಸರ್ ಇನ್ನೊಂದು, ಎಲ್ರು ಕೇಳ್ತಾ ಇರ್ತಾರೆ ಇದೇನಕ್ಕೆ ಸರ್ ಸಪೋರ್ಟ್ ಪೋಲ್ ಈ ತರ ಕೂರಿಸ್ತೀರಿ ಅಂತ ಹೇಳ್ತಾರೆ ಸರ್. ನೋಡಿ, ನೀವು 6 ಲೈನ್ ತಂತಿನ ಇನ್ಸ್ಟಾಲ್ ಮಾಡಿದೀವಿ ಇದಕ್ಕೆ. ಮತ್ತೆ ಏನಂದ್ರೆ ಇಲ್ಲಿ
ಎರಡು ಪೋಲ್ ಸಪೋರ್ಟ್ ಪೋಲ್ ಇದೆಯಲ್ವಾ, ಈ ಕಡೆಯಿಂದ ಬರೋ ಪ್ರೆಸರ್ ಈ ಕಡೆಯಿಂದ ಬರೋ ಪ್ರೆಸರ್ ನ ಇಲ್ಲಿರುತ್ತೆ. ಓಕೆ ಇದು 7 ಕಂಬಕ್ಕೆ 2 ಕಂಬ ಅಂತ ಸಪೋರ್ಟ್ ಕೊಡ್ಲೇಬೇಕು ಸರ್, ಅವಾಗಲೇ ನಿಮ್ಮ ಒಂದು ಕೆಲಸ ಚೆನ್ನಾಗ್ ಬರುತ್ತೆ, ಮತ್ತೆ ಕ್ವಾಲಿಟಿ ಮತ್ತೆ ಬಾಳಿಕೆನೂ ಚೆನ್ನಾಗಿರುತ್ತೆ ಸರ್, ಲೈಫ್ ಚೆನ್ನಾಗಿರುತ್ತೆ. Okay. ಮತ್ತೆ ಇನ್ನೊಂದು ನಮ್ಮ ಲೇಬರ್ಗಳು ಸರ್ ಒಂದ್ಸಲ ಫ್ಲಾಟ್ ಬಂದ್ರೆ ಕೆಲಸ ಮುಗಿಯೋರ್ಗು ಹೋಗಲ್ಲ. ಇಲ್ಲ ಅಂದ್ರೆ 30 ಜನ ಲೇಬರ್ ಗಳಿದ್ದಾರೆ, 10 ಜನ ಡಿವೈಡ್ ಮಾಡಿರ್ತೀವಿ. ಎಲ್ಲಾ ಕಡೆನೂ ಕೆಲಸ ಮಾಡ್ತಾ ಇದಾರೆ ಸರ್. ಪ್ರೆಸೆಂಟ್ ಇವಾಗ ಹಾಸನದಲ್ಲಿ ನಡೀತಾ ಇದೆ, ಮಳವಳ್ಳಿನಲ್ಲಿ ನಡೀತಾ ಇದೆ, ಧಾರವಾಡದಲ್ಲಿ ನಡೀತಾ ಇದೆ ಸರ್, ದಾವಣಗೆರೆಲ್ಲೂ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲಾ ಕಡೆ ಡಿವೈಡ್ ಮಾಡೋದ್ರಿಂದ ಒಂದು ಬ್ಯಾಚ್ ನ ಈ ತರ ಸೆಟ್ ಮಾಡಿರ್ತೀವಿ. ಇಮಿಡಿಯೇಟ್ ವರ್ಕ್ ಬೇಕು ಅಂದ್ರೆ ಯಾವ ಬ್ಯಾಚ್ ಬೇಗ ಕೆಲಸ ಮುಗಿಯುತ್ತೋ ಆ ಬ್ಯಾಚ್ ನ ಕರ್ಕೊ ಬಂದು ಇಮಿಡಿಯೇಟ್ ವರ್ಕ್ ಆಗ್ಬೇಕು, ನಮ್ಗೆ ಸರ್ವೆ ಆಗ್ತಾ ಇದೆ, ಇಮಿಡಿಯೇಟ್ ಕಲ್ಲು ಹಾಕ್ಬೇಕು ಅಂತಂದಾಗ ಇಮಿಡಿಯೇಟ್ ಆಗಿ ಕಲ್ಲು ತರಿಸಿ, ಇಮಿಡಿಯೇಟ್ ಆಗಿ ಲೇಬರ್ ತರಿಸಿ, ಇಮಿಡಿಯೇಟ್ ಆಗಿ ಮೆಟೀರಿಯಲ್ ತರಿಸಿ ವರ್ಕ್ ಫಿನಿಶ್ ಮಾಡ್ಕೊಡ್ತೀನಿ ಸರ್. ನಮ್ಮ ರೈತ ಬಾಂಧವ್ರಿಗೆ ಏನಂತ ಹೇಳ್ತಾರೆ? ಈಗಂತೂ ಮಾವಿನ ತೋಟದಲ್ಲಿ ಇದೀವಿ ನಾವು. ಸೊ ಕೊನೆಯದಾಗಿ ನಮ್ಮ ರೈತ ಬಾಂಧವ್ರಿಗೆ ಏನಂತ ಹೇಳ್ತಾರೆ? ಸರ್ ಏನಿಲ್ಲ ನೋಡಿ, ಈಗ ಈ ಹೋದ ವರ್ಷದವ್ರೆ ಈ ಒಂದು ಮಾವಿನ ತೋಟ ಓನರ್ ಒಂದು 6 ರಿಂದ 7 ಲಕ್ಷ ಲಾಸ್ ಮಾಡ್ಕೊಂಡಿದ್ರು. ಇವಾಗ ನಾವು ಫೆನ್ಸಿಂಗ್ ಇನ್ಸ್ಟಾಲ್ ಮಾಡ್ಕೊಟ್ಟು ಒಂದು 3 ತಿಂಗಳಿಂದ ಮಾವಿನ ಹಣ್ಣು ಬರ್ತಾ ಇದೆ ಅಂತಾನೆ ಫೆನ್ಸಿಂಗ್ ಇನ್ಸ್ಟಾಲ್ ಮಾಡ್ಕೊಟ್ಟು ನೋಡಿ, ಆಚೆಯಿಂದ ಯಾರು ಬಂದು ಈಗ ಕಳ್ತನ ಮಾಡಕ್ ಚಾನ್ಸಸ್ ಇರಲ್ಲ. ಆ ತರ ಒಂದು ಇನ್ಸ್ಟಾಲ್ ಮಾಡಿರೋದ್ರಿಂದ ನೋಡಿ, ಮಾವಿನ ಹಣ್ಣು ಒಬ್ರು ಒಂದು ಕಳ್ತನ ಮಾಡಿಲ್ಲ. ಕೆಳಗಡೆ ಬಿದ್ದಾಳಾಗ್ ಹೋಗಿದೆ ಸರ್, ಕೆಳಗಡೆ ಬಿದ್ದೋಗಿದೆ, ಎಲ್ಲಾ ಮಾವಿನ ಹಣ್ಣುಗಳು ಕೆಳಗಡೆ ಬಿದ್ದೋಗಿದೆ, ಒಬ್ರು ಒಂದು ಕಳ್ತನ ಮಾಡಿಲ್ಲ. ಆ ತರ ಒಂದು ಸೇಫ್ಟಿ ಇದ್ದಾಗ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ. ಎಲ್ರು ಅಷ್ಟೇ ರೈತರು ನಾನು ಹೇಳೋದು, ಪ್ರತಿಯೊಬ್ರು ಒಂದು ಫೆನ್ಸಿಂಗ್ ಅಂತ ಹಾಕ್ಸ್ಕೊಂಡು ನಿಮ್ಮ ಜಮೀನಲ್ಲಿ ಹಾಕ್ಸ್ಕೊಂಡು ಉತ್ತಮವಾಗಿ ಯಾವ್ದಾರ ಬೆಳೆ ಬೆಳೀರಿ, ಒಳ್ಳೆ ಲಾಭ ತೆಗೀರಿ. ಯಾರ್ದು ಕಳ್ತನ ಮಾಡ್ತಾ ಇರೋ ತರ ನೋಡ್ಕೊಳ್ಳಿ, ಒತ್ತುವರಿ ಆಗದೆ ಇರೋ ತರ ನೋಡ್ಕೊಳ್ಳಿ, ಕಾಡು ಪ್ರಾಣಿಗಳು ಒಳಗಡೆ ಬರೋ ಇರೋ ತರ ನೋಡ್ಕೊಳ್ಳಿ. ಮತ್ತೆ ಜನಗಳು ಕೆಲವ್ರು ಇರ್ತಾರೆ ಮಾಟ ಮಂತ್ರಗಳೆಲ್ಲ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ, ಏನೋ ನಿಂಬೆಹಣ್ಣು ಎತ್ಕೊಂಡು ಒಳಗಡೆ ಹಾಕೋದು, ಇವ್ರು ಬೆಳೆ ಎಲ್ಲ ನಾಶ ಆಗ್ಲಿ ಅಂತ ಅವೆಲ್ಲ ತಲೆಗೆಡ್ಸ್ಕೋಬೇಡಿ. ನೀಟಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಫೋನ್ ಮಾಡಿ 24x7 ಯಾವಾಗಾರು ಕಾಲ್ ಮಾಡಿ, ನಿಮ್ಗೆಲ್ಲ ಡೀಟೇಲ್ ಕೊಡ್ತೀನಿ. ಕೊಟೇಶನ್ ಬೇಕು ಕೊಟೇಶನ್ ಫೋನೆಲ್ಲ ಕೊಡ್ತೀನಿ, ಬಂದು ವಿಸಿಟ್ ಮಾಡಿ ಬೇಕಾ ವಿಸಿಟ್ ಮಾಡಿ, ಅಲ್ಲೇ ಬಂದು ಕೊಟೇಶನ್ ಕೊಡ್ತೀನಿ. ಈ ಅಡ್ವಾನ್ಸ್ ಮಾಡ್ಕೊಂಡು ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡಿ ವರ್ಕ್ ಫಿನಿಶ್ ಮಾಡ್ಕೊಡ್ತೀನಿ ಸರ್. ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ ಪಿಕ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್.